ನನಗೆ ರಾಜಸ್ಥಾನದ IPL ಕನಸು ಮುಗ್ದೋಯ್ತು. ಅದಕ್ಕೆ ಮುಖ್ಯ ಕಾರಣ ಶುಭ್ಮನ್ ಗಿಲ್. ತುಂಬಾ ಜನ ಶುಭ್ಮನ್ ಗಿಲ್ ದೊಡ್ಡ ಮ್ಯಾಚ್ಗಳಲ್ಲಿ ಆಡಲ್ಲ ಅಂತ ಹೇಳ್ತಿದ್ರು. ಇನ್ನು ಶುಭ್ಮನ್ ಗಿಲ್ ನಿನ್ನೆ ಮ್ಯಾಚ್ ಅಲ್ಲಿ ಇದಕ್ಕೆಲ್ಲ ಉತ್ತರ ಕೊಟ್ಟು ಇನ್ನು ನಿನ್ನೆ ಪರ್ಫಾರ್ಮೆನ್ಸ್ ಇಂದ ತಮ್ಮನ್ನ ಟೀಕೆ ಮಾಡ್ತಿದ್ದವರ ಬಾಯಿಗೆ ಬೀಗ ಹಾಕಿದ್ರು. ರಾಜಸ್ಥಾನ್ ರಾಯಲ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿ 214 ರನ್ಗಳ ಡೀಸೆಂಟ್ ಟಾರ್ಗೆಟ್ ನೇ ಕೊಟ್ಟಿದ್ರು. ಇನ್ನ ರಾಜಸ್ಥಾನ್ ರಾಯಲ್ಸ್ 200 ಗಡಿ ದಾಟ್ತಿದ್ದಾರೆ ಅಂದ್ರೆ ಅದರ ಹಿಂದೆ ವೈಭವ್ ಸೂರ್ಯವಂಶಿ ಇರ್ತಾರೆ ಅನ್ನೋದು ನಿನ್ನೆ ಮ್ಯಾಚ್ ಅಲ್ಲಿ ಕೂಡ ಸಾಬೀತಾಯ್ತು. ಇನ್ನು ವೈಭವ್ ಸೂರ್ಯವಂಶಿ ನಿನ್ನೆ ಕೂಡ ತಮ್ಮ ಸೆಂಚುರಿನ 4 ರನ್ಗಳಿಂದ ಮಿಸ್ ಮಾಡ್ಕೊಂಡ್ರು. ಇದರಿಂದ ತಮ್ಮ 2 ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಮಿಸ್ ಮಾಡ್ಕೊಂಡ್ರು. 15 ವರ್ಷದ ಈ ಹುಡುಗನ ಬ್ಯಾಟಿಂಗಿಗೆ ಫಿದಾ ಆಗದವರೇ ಕಾಣ್ತಿಲ್ಲ. ವೈಭವ್ ಸೂರ್ಯವಂಶಿ ಅವರ 96 ರನ್ ಹೆಲ್ಪಿನಿಂದ ರಾಜಸ್ಥಾನ 214 ರನ್ ಟಾರ್ಗೆಟ್ ಕೊಡ್ತು. ನೆಕ್ಸ್ಟ್ ಗುಜರಾತ್ ಚೇಸಿಂಗ್. ಶುಭ್ಮನ್ ಗಿಲ್ ಮತ್ತೆ ಸಾಯಿ ಸುದರ್ಶನ್ ಸೇರಿ ರಾಜಸ್ಥಾನ ಬೌಲರ್ಗಳಿಗೆ ಯಾವುದೇ ಚಾನ್ಸ್ ಕೊಡ್ಲಿಲ್ಲ. ಇಬ್ರು ಸೇರಿ ಮಾಡಿದ ಪಾರ್ಟ್ನರ್ಶಿಪ್ ಟಾರ್ಗೆಟ್ ನ ತುಂಬಾ ಈಸಿ ಅನ್ನೋ ತರ ಮಾಡ್ತು. ಇನ್ನು ನಿನ್ನೆ ಮ್ಯಾಚ್ ನಲ್ಲಿ ಕೂಡ ಸಾಯಿ ಸುದರ್ಶನ್ ವಿಚಿತ್ರ ರೀತಿಯಲ್ಲಿ 8 ವಿಕೆಟ್ ಆಗಿ ಔಟ್ ಆದ್ರು. ಸಾಯಿ ಸುದರ್ಶನ್ ಔಟ್ ಆದ್ಮೇಲೆ ಕೂಡ ಶುಭ್ಮನ್ ಗಿಲ್ ಕಾಮಾಗಿ ತಮ್ಮ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಂಡು ಟಾರ್ಗೆಟ್ ಹತ್ರ ತಗೊಂಡೋಗಿ ನಿಲ್ಸಿದ್ರು. ಶುಭ್ಮನ್ ಗಿಲ್ ಸೆಂಚುರಿ ಆದ್ಮೇಲೆ ಔಟ್ ಏನೋ ಆದ್ರು, ಆದ್ರೆ ಗುಜರಾತ್ ಅಷ್ಟೊತ್ತಿಗೆ ಗೆಲುವಿನ ತುದಿಲೇ ನಿಂತಿತ್ತು. ಒಂದು ಓವರ್ ಬಾಕಿ ಇರೋಂಗೆನ ಗುಜರಾತ್ ಈಸಿಯಾಗಿ ವಿನ್ ಆಯ್ತು. IPL ಪ್ಲೇ ಆಫ್ ನಲ್ಲಿ ಸೆಂಚುರಿ ಹೊಡೆದ ಫಸ್ಟ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಆದ್ರು. ನಾಳೆ ಪ್ರಿನ್ಸ್ ವರ್ಸಸ್ ಕಿಂಗ್, ಶುಭ್ಮನ್ ಗಿಲ್ ವರ್ಸಸ್ ವಿರಾಟ್ ಕೊಹ್ಲಿ ಫೈನಲ್ ಮ್ಯಾಚ್ ಇರೋದು ಅಹಮದಾಬಾದ್ ನಲ್ಲಿ. ಅಹಮದಾಬಾದ್ ಗುಜರಾತ್ ಟೈಟನ್ಸ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಗುಜರಾತ್ಗೆ ಸ್ವಲ್ಪ ಮಟ್ಟಿಗೆ ಅಡ್ವಾಂಟೇಜ್ ಆಗಿ ಕಾಣುತ್ತೆ. ಆದ್ರೆ ಅದೇ ಮ್ಯಾಚ್ ನ ಡಿಸೈಡಿಂಗ್ ಫ್ಯಾಕ್ಟರ್ ಏನಲ್ಲ. 2 ಟೀಮ್ಗಳಿಗೆ ಇಲ್ಲಿ ಈಕ್ವಲ್ ಚಾನ್ಸ್ ಇದೆ. ನಿನ್ನೆ ಕ್ವಾಲಿಫೈರ್ 2 ನಲ್ಲಿ ರಾಜಸ್ಥಾನ್ ರಾಯಲ್ಸ್ ಸೋತು ಟೂರ್ನಮೆಂಟ್ ಇಂದ ಔಟ್ ಆದ್ಮೇಲೆ ವೈಭವ್ ಸೂರ್ಯವಂಶಿ ಕಣ್ಣೀರಾಗ್ತಾ ಇದ್ರು. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ವೈಭವ್ ಸೂರ್ಯವಂಶಿ ಒಬ್ಬ ಚಾಂಪಿಯನ್ ಪ್ಲೇಯರ್. ಈ ರಾಜಸ್ಥಾನನ ಈ ಟೂರ್ನಮೆಂಟ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಕ್ವಾಲಿಫೈರ್ ಗೆ ಕರ್ಕೊಂಡ್ ಬಂದಿದ್ದ ಪ್ಲೇಯರ್. ಈ ಹುಡುಗ ಆದಷ್ಟು ಬೇಗ ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಡೆಬ್ಯೂ ಮಾಡಬೇಕು. ನಾಳೆ ಮ್ಯಾಚ್ ತುಂಬಾ ಎಕ್ಸೈಟಿಂಗ್ ಆಗಿರೋದಂತೂ ಪಕ್ಕ. ಪ್ರಿನ್ಸ್ ವರ್ಸಸ್ ಕಿಂಗ್, ರಬಾಡಾ ವರ್ಸಸ್ ಕೊಹ್ಲಿ, ರಶೀದ್ ಖಾನ್ ವರ್ಸಸ್ ಟಿಮ್ ಡೇವಿಡ್, GT ಟಾಪ್ ಆರ್ಡರ್ ವರ್ಸಸ್ ಭುವನೇಶ್ವರ್ ಕುಮಾರ್. ಬ್ಯಾಟಲ್ ಹೇಗಿರುತ್ತೆ ಅನ್ನೋದನ್ನ ನಾಳೆ ನೋಡೋಣ. RCB 2ನೇ ಬಾರಿ ಕೂಡ ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲಿ ಅನ್ನೋದೇ ನಮ್ಮ ಆಸೆ. ಗೆಲ್ತಾರೆ ಅನ್ನೋ ಕೂಡ ಇದೆ, ನೋಡೋಣ. ನಾಳೆ ಮ್ಯಾಚ್ ಆದ್ಮೇಲೆ ಸಿಗೋಣ. ಜೈ ಕರ್ನಾಟಕ.